ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಅಕ್ರೂರನು ಕೃಷ್ಣ ಬಲರಾಮರನ್ನು ಮಥುರೆಗೆ ಕರೆದುಕೊಂಡು ಹೋಗುವ ವಿಚಾರವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ಕೃಷ್ಣನು ಮಥುರೆಗೆ ಹೋಗುತ್ತಿದ್ದಾನೆ ಎಂಬ ವಿಚಾರವನ್ನು ತಿಳಿದಂತಹ ಗೋಪಿಯರು ಅವನನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಕೃಷ್ಣನು ಗೋಪಿಯರನ್ನು ಸಮಾಧಾನಪಡಿಸಿದನು ಮತ್ತು ತನ್ನ ಕಾರ್ಯವನ್ನು ಮುಗಿಸಿಕೊಂಡು ಬಹುಬೇಗ ಹಿಂದಿರುಗುತ್ತೇನೆ ಎಂದು ಹೇಳಿದನು. ಕೃಷ್ಣ ಬಲರಾಮರ ರಥವು ಸಾಗಿ ಹೋಗುತ್ತಿದ್ದಂತೆ ಸಾಧ್ಯವಾದಷ್ಟು ದೂರವು ಗೋಪಿಯರ ಮನಸ್ಸುಗಳು ಅದನ್ನೇ ಹಿಂಬಾಲಿಸಿದವು. ಕೃಷ್ಣನು ಇಲ್ಲದೇ ಇದ್ದುದರಿಂದ ಬಹಳ ತಳಮಳಗೊಂಡು ಹಗಲು ರಾತ್ರಿ ಗೋಪಿಯರು ಅವನ ಲೀಲೆಗಳನ್ನು ಸ್ಮರಿಸಿಕೊಂಡು ಸಮಾಧಾನ ಮಾಡಿಕೊಂಡರು. ಅಕ್ರೂರ ಮತ್ತು ಬಲರಾಮರೊಡಗೂಡಿ ಶ್ರೀಕೃಷ್ಣನು ಯಮುನಾ ತೀರದತ್ತ ವೇಗವಾಗಿ ರಥದಲ್ಲಿ ಹೋದನು. ಯಮುನಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಾಕು, ಯಾರೇ ಆದರೂ ತನ್ನ ಪಾಪಕರ್ಮಗಳ ಫಲವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕೃಷ್ಣ ಬಲರಾಮರು ನದಿಯಲ್ಲಿ ಸ್ನಾನ ಮಾಡಿ ಮುಖಗಳನ್ನು ತೊಳೆದುಕೊಂಡರು. ಯಮುನಾ ನದಿಯ ಪಾರದರ್ಶಕ ತಿಳಿನೀರನ್ನು ಕುಡಿದರು. ಅನಂತರ ಮತ್ತೆ ರಥವನ್ನೇರಿದರು. ರಥವು ದೊಡ್ಡ ಮರಗಳ ನೆರಳಿನಲ್ಲಿ ಇತ್ತು. ಅಣ್ಣ ತಮ್ಮಂದಿರಿಬ್ಬರೂ ಅದರಲ್ಲಿ ಕುಳಿತರು. ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಅಕ್ರೂರನು ಅವರ ಅನುಮತಿಯನ್ನು ಪಡೆದನು. ವೈದಿಕ ಧಾರ್ಮಿಕ ವಿಧಿಯಂತೆ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಕೊನೆಯ ಪಕ್ಷ ದೇಹದ ಅರ್ಧ ಭಾಗವು ನೀರಿನಲ್ಲಿ ಇರುವಂತೆ ನಿಂತು ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಅಕ್ರೂರನು ನದಿಯಲ್ಲಿ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಬಲರಾಮನನ್ನು ಕೃಷ್ಣನನ್ನು ನೀರಿನಲ್ಲಿ ಕಂಡನು. ಅವರು ರಥದಲ್ಲಿ ಕುಳಿತಿದ್ದಾರೆ ಎಂದು ಅವನಿಗೆ ಖಂಡಿತವಾದ್ದರಿಂದ ಅವನಿಗೆ ಆಶ್ಚರ್ಯವಾಯಿತು. ಗೊಂದಲದಿಂದ ಅವನು ನೀರಿನಿಂದ ಹೊರಕ್ಕೆ ಬಂದು ಹುಡುಗರಿದ್ದ ಸ್ಥಳಕ್ಕೆ ನೋಡಲು ಹೋದನು. ಅವರು ಮೊದಲಿನಂತೆಯೇ ರಥದಲ್ಲಿ ಕುಳಿತಿದ್ದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅವರನ್ನು ರಥದಲ್ಲಿ ಕಂಡು ತಾನು ಅವರನ್ನು ನೀರಿನಲ್ಲಿ ಕಂಡೆನೇ ಎಂದು ಅವನಿಗೆ ಸಂದೇಹವಾಯಿತು. ಆದ್ದರಿಂದ ಅವನು ನದಿಗೆ ಹಿಂದಕ್ಕೆ ಹೋದನು. ಈ ಬಾರಿ ಅವನು ಬಲರಾಮ ಮತ್ತು ಕೃಷ್ಣರನ್ನು ಮಾತ್ರವಲ್ಲದೆ ಹಲವಾರು ದೇವತೆಗಳನ್ನು, ಸಿದ್ಧರು, ಚಾರಣರು ಮತ್ತು ಗಂಧರ್ವರನ್ನು ನೀರಿನಲ್ಲಿ ಕಂಡನು. ಪ್ರಭುವು ಮಲಗಿದ್ದನು. ಅವರೆಲ್ಲರೂ ಅವನ ಮುಂದೆ ನಿಂತಿದ್ದರು. ಸಹಸ್ರ ಹೆಡೆಗಳ ಶೇಷನಾಗನನ್ನು ಅಕ್ರೂರನು ಕಂಡನು. ಶೇಷನಾಗನು ನೀಲಿ ಛಾಯೆಯ ವಸ್ತ್ರವನ್ನು ಧರಿಸಿದ್ದನು. ಅವನ ಕುತ್ತಿಗೆಗಳೆಲ್ಲ ಬೆಳ್ಳಗಿದ್ದವು. ಶೇಷನಾಗನ ಬಿಳಿಯ ಕುತ್ತಿಗೆಗಳು ಹಿಮಾಚ್ಛಾದಿತ ಪರ್ವತಗಳಂತೆ ಕಂಡವು. ಶೇಷನಾಗನ ತೊಡೆಯ ಮೇಲೆ ಚತುರ್ಭುಜನಾದ ಕೃಷ್ಣನು ಬಹು ಗಂಭೀರವಾಗಿ ಕುಳಿತದ್ದನ್ನು ಅಕ್ರೂರನು ಕಂಡನು. ಅವನ ಕಣ್ಣುಗಳು ಕಮಲಪುಷ್ಪದ ಕೆಂಪು ಛಾಯೆಯ ದಳಗಳಂತಿದ್ದವು. ಇದನ್ನು ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ, ಹಿಂದಿರುಗಿದಾಗ ಬಲರಾಮನು ಶೇಷನಾಗನಾಗಿಯೂ ಕೃಷ್ಣನು ಮಹಾವಿಷ್ಣುವಾಗಿಯೂ ಪರಿವರ್ತನೆ ಹೊಂದಿದ್ದನ್ನು ಕಂಡನು. ಚತುರ್ಭುಜನಾದ ದೇವೋತ್ತಮ ಪರಮಪುರುಷನು ಮನಮೋಹಕವಾಗಿ ನಿಂತದ್ದನ್ನು ಕಂಡನು. ಅವನು ಎಲ್ಲರಿಗೂ ಆನಂದವನ್ನು ಕೊಟ್ಟನು. ಎಲ್ಲರತ್ತಲೂ ನೋಡುತ್ತಿದ್ದನು. ಅವನ ಉನ್ನತ ನಾಸಿಕ, ವಿಶಾಲವಾದ ಹಣೆ, ಮೇಲೆದ್ದುಕೊಂಡ ಕಿವಿಗಳು ಮತ್ತು ಕೆಂಪು ಛಾಯೆಯ ತುಟಿಗಳಿದ್ದ ಕೃಷ್ಣನು ಬಹು ಸುಂದರವಾಗಿ ಕಂಡನು. ಮೊಣಕಾಲನ್ನು ತಾಗುತ್ತಿದ್ದ ಅವನ ತೋಳುಗಳು ಪುಷ್ಟವಾಗಿದ್ದವು. ಅವನ ಭುಜಗಳು ಎತ್ತರವಾಗಿದ್ದವು. ಎದೆಯು ವಿಸ್ತಾರವಾಗಿ ಶಂಖದ ಚಿಪ್ಪಿನಂತೆ ಇದ್ದಿತು. ಅವನ ಹೊಕ್ಕಳು ಬಹಳ ಆಳವಾಗಿತ್ತು ಮತ್ತು ಅವನ ಹೊಟ್ಟೆಯ ಮೇಲೆ 3 ಗೆರೆಗಳಿದ್ದವು. ಅವನ ಕಾಲ್ಬೆರಳಿನ ಉಗುರುಗಳು ಕಣ್ಣನ್ನು ಕೋರೈಸುತ್ತಿದ್ದವು ಮತ್ತು ಕಾಲಬೆರಳುಗಳು ಕಮಲದ ದಳಗಳಂತೆ ಸುಂದರವಾಗಿದ್ದವು. ಅವನ ಕಿರೀಟವನ್ನು ಬೆಲೆಬಾಳುವ ಆಭರಣಗಳು ಅಲಂಕರಿಸಿದ್ದವು. ಸೊಂಟದ ಸುತ್ತ ಸೊಗಸಾದ ಒಡ್ಯಾಣವಿತ್ತು. ತನ್ನ ವಿಶಾಲವಾದ ಎದೆಯಲ್ಲಿ ಯಜ್ಞೋಪವೀತವನ್ನು ಧರಿಸಿದ್ದನು. ಅವನ ಕೈಗಳಲ್ಲಿ ಕಡಗಗಳಿದ್ದವು ಮತ್ತು ತೋಳ ಮೇಲ್ಭಾಗದಲ್ಲಿ ತೋಳಬಂದಿಗಳಿದ್ದವು. ಕಾಲಿನಲ್ಲಿ ಗೆಜ್ಜೆಗಳಿದ್ದವು. ಅವನದು ಕಣ್ಣನ್ನು ಕೋರೈಸುವ ಸೌಂದರ್ಯ ಮತ್ತು ಅವನ ಅಂಗೈಗಳು ತಾವರೆಯಂತಿದ್ದವು. 4 ಕೈಗಳಲ್ಲಿ ಅವನು ಧರಿಸಿದ್ದ ವಿಷ್ಣುಮೂರ್ತಿಯ ಚಿಹ್ನೆಗಳಾದ ಶಂಖ, ಚಕ್ರ, ಗದಾ ಮತ್ತು ಪದ್ಮಗಳು ಅವನ ಚೆಲುವನ್ನು ಹೆಚ್ಚಿಸಿದ್ದವು. ಅವನ ಎದೆಯ ಮೇಲೆ ವಿಷ್ಣುವಿನ ವಿಶಿಷ್ಟ ಗುರುತುಗಳಿದ್ದವು. ಅವನು ಹೊಚ್ಚ ಹೊಸ ಹೂಗಳ ಮಾಲೆಗಳನ್ನು ಧರಿಸಿದ್ದನು. ಒಟ್ಟಿನಲ್ಲಿ ನೋಡಲು ಬಲು ಚೆಲುವನಾಗಿದ್ದನು. 4 ಕುಮಾರರು, ಸನಕ, ಸನಾತನ, ಸನಂದನ ಮತ್ತು ಸನತ್ಕುಮಾರರು, ಸುನಂದ ಮತ್ತು ನಂದರಂತಹ ಸಂಗಾತಿಗಳು ಅವನ ಸುತ್ತಲೂ ಇದ್ದರು. 9 ಮಂದಿ ಮಹರ್ಷಿಗಳು ಅಲ್ಲಿದ್ದರು. ಪ್ರಹ್ಲಾದ ಮತ್ತು ನಾರದರಂತಹ ಭಕ್ತರು ನಿರ್ಮಲ ಹೃದಯಗಳಿಂದ ನಿರ್ಮಲ ಮಾತುಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದರಲ್ಲಿ ನಿರತರಾಗಿದ್ದರು. ಅಲೌಕಿಕನಾದ ದೇವೋತ್ತಮ ಪರಮಪುರುಷನನ್ನು ಕಂಡು ಅಕ್ರೂರನ ಭಕ್ತಿಯು ಉಕ್ಕಿತು ಮತ್ತು ಅವನ ದೇಹದಲ್ಲೆಲ್ಲ ದಿವ್ಯ ರೋಮಾಂಚನವಾಯಿತು. ಆ ಕ್ಷಣದಲ್ಲಿ ಅವನು ದಿಗ್ಭ್ರಾಂತನಾದರೂ ಅವನ ಪ್ರಜ್ಞೆ ತಿಳಿಯಾಗಿತ್ತು. ಅವನು ಪ್ರಭುವಿನ ಮುಂದೆ ತಲೆಬಾಗಿದನು. ಕೈಗಳನ್ನು ಮುಗಿದು ನಡುಗುವ ಧ್ವನಿಯಲ್ಲಿ ಅವನು ಪ್ರಭುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಪ್ರಾರಂಭಿಸಿದನು. ಅಕ್ರೂರನು ಈ ರೀತಿ ಪ್ರಾರ್ಥಿಸಿದನು:
ನನ್ನ ಪ್ರೀತಿಯ ಪ್ರಭು, ನೀನು ಎಲ್ಲ ಕಾರಣಗಳ ಕಾರಣನು ಮತ್ತು ಮೂಲ ಅಭಯಪುರುಷನಾದ ನಾರಾಯಣನು. ಆದುದರಿಂದ ನಾನು ಭಕ್ತಿಪೂರ್ವಕವಾಗಿ ನಿನಗೆ ಪ್ರಣಾಮವನ್ನು ಮಾಡುತ್ತೇನೆ. ನಿನ್ನ ನಾಭಿಯಿಂದ ಒಂದು ಕಮಲಪುಷ್ಪವು ಬೆಳೆದಿದೆ. ಆ ಕಮಲದಿಂದ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಹುಟ್ಟಿದ್ದಾನೆ. ಬ್ರಹ್ಮನು ಈ ವಿಶ್ವಕ್ಕೆ ಕಾರಣನಾದ್ದರಿಂದ ನೀನು ಎಲ್ಲ ಕಾರಣಗಳ ಕಾರಣನು. ಬ್ರಹ್ಮಾಂಡದ ಪಂಚಭೂತಗಳಾದ ಪೃಥ್ವಿ, ನೀರು, ತೇಜಸ್ಸು, ವಾಯು ಮತ್ತು ಆಕಾಶಗಳು ಸಮಗ್ರ ಭೌತಿಕ ಶಕ್ತಿ ಅಲ್ಲದೆ ಪ್ರಕೃತಿ, ತಟಸ್ಥ ಶಕ್ತಿ, ಜೀವಿಗಳು, ಮನಸ್ಸು, ಇಂದ್ರಿಯಗಳು, ಇಂದ್ರಿಯಗ್ರಾಹ್ಯವಾದ ವಸ್ತುಗಳು, ಬ್ರಹ್ಮಾಂಡದ ಆಗುಹೋಗುಗಳನ್ನು ನಿಯಂತ್ರಿಸುವ ದೇವತೆಗಳು ಎಲ್ಲ ಜನಿಸಿದ್ದು ನಿನ್ನ ದೇಹದಲ್ಲಿ. ನೀನು ಪ್ರತಿಯೊಂದು ವಸ್ತುವಿನ ಪರಮಾತ್ಮ. ಆದರೆ ನಿನ್ನ ದಿವ್ಯ ರೂಪವನ್ನು ಯಾರೂ ಅರಿಯರು. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಮೇಲೆಯೂ ಭೌತಿಕ ಪ್ರಕೃತಿಯ ಗುಣಗಳ ಪ್ರಭಾವವಿದೆ. ಭೌತಿಕ ಪ್ರಕೃತಿಯ ಪ್ರಭಾವಕ್ಕೆ ಸಿಲುಕಿದ ಬ್ರಹ್ಮನಂತಹ ದೇವತೆಗಳು ಭೌತಿಕ ಪ್ರಕೃತಿಯ ತ್ರಿಗುಣಗಳ ಬ್ರಹ್ಮಾಂಡದ ಅಭಿವ್ಯಕ್ತಿಯಾಚೆ ನಿನ್ನ ದಿವ್ಯ ಸಾನ್ನಿಧ್ಯವನ್ನು ಅರಿಯರು. ಮಹರ್ಷಿಗಳು, ಯೋಗಿಗಳು ನಿನ್ನನ್ನು ದೇವೋತ್ತಮ ಪರಮಪುರುಷ ಎಂದು, ಎಲ್ಲ ಜೀವಿಗಳ ಮೂಲ ಕಾರಣನು ಎಂದು, ಎಲ್ಲ ಬ್ರಹ್ಮಾಂಡದ ಮತ್ತು ಎಲ್ಲ ದೇವತೆಗಳ ಅಭಿವ್ಯಕ್ತಿ ಎಂದು ಪೂಜಿಸುತ್ತಾರೆ. ಎಲ್ಲವೂ ನಿನ್ನಲ್ಲಿ ಅಂತರ್ಗತವಾಗಿದೆ ಎಂದು ನಿನ್ನನ್ನು ಪೂಜಿಸುತ್ತಾರೆ. ಋಗ್ವೇದದ ಧಾರ್ಮಿಕ ವಿಧಿಗಳ ಉತ್ಸವವನ್ನು ಆಚರಿಸಿ ಬ್ರಾಹ್ಮಣ ವಿದ್ವಾಂಸರು ನಿನ್ನನ್ನು ಪೂಜಿಸುತ್ತಾರೆ. ಬೇರೆ ಬೇರೆ ದೇವತೆಗಳ ಹೆಸರುಗಳಲ್ಲಿ ಅವರು ಯಜ್ಞಗಳನ್ನು ಮಾಡುತ್ತಾರೆ. ದಿವ್ಯಜ್ಞಾನವನ್ನು ಪೂಜಿಸಬಯಸುವ ಇತರರೂ ಇದ್ದಾರೆ. ಅವರು ಶಾಂತರು ಮತ್ತು ಎಲ್ಲ ಬಗೆಯ ಲೌಕಿಕ ಕರ್ಮಗಳಿಂದ ವಿರಕ್ತರು. ಅವರು ಜ್ಞಾನಯೋಗದಲ್ಲಿ ನಿನ್ನನ್ನು ಅನ್ವೇಷಿಸುವ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ದೇವೋತ್ತಮ ಪರಮಪುರುಷನೆಂದು ನಿನ್ನನ್ನು ಪೂಜಿಸುವ ಭಾಗವತರೆಂಬ ಭಕ್ತರಿದ್ದಾರೆ. ಪಂಚರಾತ್ರವೆಂಬ ವಿಧಾನದಲ್ಲಿ ವಿದ್ಯುಕ್ತವಾಗಿ ಉಪದೇಶವನ್ನು ಪಡೆದು ಅವರು ತಮ್ಮ ದೇಹಗಳನ್ನು ತಿಲಕಗಳಿಂದ ಅಲಂಕರಿಸಿಕೊಳ್ಳುತ್ತಾರೆ ಮತ್ತು ವಿಷ್ಣುಮೂರ್ತಿಯಾಗಿ ನಿನ್ನ ವಿವಿಧ ರೂಪಗಳನ್ನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೆ. ಅಕ್ರೂರನು ತನ್ನ ಪ್ರಾರ್ಥನೆಯನ್ನು ಹೀಗೆ ಮುಂದುವರಿಸಿದನು. ನನ್ನ ಪ್ರೀತಿಯ ಪ್ರಭುವೆ, ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಭೌತಿಕ ಪ್ರಕೃತಿಯ 3 ಗುಣಗಳು ಇಡೀ ಜಗತ್ತನ್ನು ತುಂಬಿವೆ. ಬ್ರಹ್ಮನಿಂದ ಪ್ರಾರಂಭಿಸಿ ಚಲಿಸಲಾರದ ಗಿಡಗಳವರೆಗೆ ಇಡೀ ಭೌತಿಕ ಜಗತ್ತೇ ಈ ಗುಣತ್ರಯಗಳಿಂದ ಆವರಿಸಲ್ಪಟ್ಟಿವೆ. ಪ್ರೀತಿಯ ಪ್ರಭುವೆ, ನೀನು ಗುಣತ್ರಯಗಳ ಪ್ರಭಾವಕ್ಕೆ ಅತೀತನಾದವನು. ಆದ್ದರಿಂದ ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳು. ನಿನ್ನನ್ನು ಬಿಟ್ಟು ಎಲ್ಲರೂ ಈ ಗುಣಗಳ ಅಲೆಯಲ್ಲಿ ಕೊಚ್ಚಿ ಹೋಗುತ್ತಿದ್ದಾರೆ. ಪ್ರಿಯ ಪ್ರಭುವೆ, ಅಗ್ನಿಯೇ ನಿನ್ನ ಬಾಯಿ, ಭೂಮಿಯೇ ನಿನ್ನ ಪಾದಗಳು, ಸೂರ್ಯನು ನಿನ್ನ ಕಣ್ಣುಗಳು, ಗಗನವು ನಿನ್ನ ನಾಭಿ ಮತ್ತು ದಿಕ್ಕುಗಳೇ ನಿನ್ನ ಕಿವಿಗಳು, ಆಕಾಶವು ನಿನ್ನ ಶಿರಸ್ಸು, ದೇವತೆಗಳು ನಿನ್ನ ಬಾಹುಗಳು, ಸಮುದ್ರಗಳು ನಿನ್ನ ಉದರ ಮತ್ತು ಮಾರುತಗಳು ನಿನ್ನ ಶಕ್ತಿಯಾಗಿದೆ. ಪ್ರಿಯ ಪ್ರಭುವೆ, ವಿವಿಧ ವರ್ಗಗಳ ದೇವತೆಗಳು, ವಿವಿಧ ವರ್ಗಗಳ ಮಹಾಪ್ರಭುಗಳು, ಅರಸರು ಮತ್ತಿತರ ಜೀವಿಗಳು ನಿನ್ನಲ್ಲಿ ನೆಲೆಯಾಗಿವೆ ಎಂದು ಹೇಳುತ್ತಾರೆ. ಈ ಬೃಹತ್ ಘಟಕದ ಭಾಗವಾಗಿ ಮನುಷ್ಯನು ಪ್ರಯೋಗಜನ್ಯ ವಿದ್ಯೆಯಿಂದ ನಿನ್ನನ್ನು ಅರಿಯಲು ಸಾಧ್ಯವಿಲ್ಲ. ಪ್ರಿಯ ಪ್ರಭುವೆ, ನೀನು ತಳೆಯುವ ಮತ್ತು ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುವ ವಿವಿಧ ಶಾಶ್ವತ ರೂಪಗಳ ಉದ್ದೇಶ ಜೀವಿಗಳನ್ನು ಅಜ್ಞಾನ, ಮಾಯೆ ಮತ್ತು ದುಃಖದಿಂದ ಬಿಡುಗಡೆ ಮಾಡುವುದೇ ಆಗಿದೆ. ಆದ್ದರಿಂದ ನಿನ್ನ ಅವತಾರಗಳು, ಲೀಲೆಗಳನ್ನು ಎಲ್ಲ ಜನರು ಮೆಚ್ಚಬಲ್ಲರು. ಎಂದೆಂದೂ ನಿನ್ನ ಮಹಿಮೆಗಳನ್ನು ಹಾಡಬಲ್ಲರು. ಎಲ್ಲ ಕಾರಣಗಳ ಕಾರಣನೇ, ಪ್ರಳಯ ಕಾಲದಲ್ಲಿ ಮತ್ಸ್ಯಾವತಾರವಾಗಿ ಬಂದ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಮಧು ಮತ್ತು ಕೈಠಬರೆಂಬ ರಾಕ್ಷಸರನ್ನು ಕೊಂದ ನಿನ್ನ ಹಯಗ್ರೀವ ಅವತಾರಕ್ಕೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಬೃಹದಾಕಾರವಾದ ಕೂರ್ಮವಾಗಿ ಮಂದಾರ ಪರ್ವತವನ್ನು ಎತ್ತಿ ಹಿಡಿದ ಮತ್ತು ಗರ್ಭೋದಕದಲ್ಲಿ ಬಿದ್ದು ಹೋಗಿದ್ದ ಭೂಗ್ರಹವನ್ನು ರಕ್ಷಿಸಿದ ವರಾಹಾವತಾರವಾಗಿ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ನಾಸ್ತಿಕರ ಕ್ರೌರ್ಯಗಳ ಭಯಂಕರ ಸ್ಥಿತಿಯಿಂದ ಎಲ್ಲ ಭಕ್ತರನ್ನೂ ಸಂರಕ್ಷಿಸಿದ ನರಸಿಂಹದೇವನಾಗಿ ಬಂದ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ವಾಮನದೇವನಾಗಿ ಬಂದು ನಿನ್ನ ಚರಣಕಮಲಗಳನ್ನು ಹಿಗ್ಗಿಸಿದ ಮಾತ್ರದಿಂದಲೇ 3 ಲೋಕಗಳನ್ನು ಆವರಿಸಿದ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಜಗತ್ತಿನ ಪಾಷಂಡಿ ಪ್ರಭುಗಳನ್ನು ಕೊಲ್ಲಲು ಭೃಗುಗಳ ಪ್ರಭುವಾಗಿ ಅವತರಿಸಿದ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ರಾವಣನಂತಹ ರಾಕ್ಷಸರನ್ನು ಕೊಲ್ಲಲು ಶ್ರೀರಾಮನಾಗಿ ಅವತರಿಸಿದ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಎಲ್ಲ ಭಕ್ತರು ನಿನ್ನನ್ನು ರಘುಕುಲ ತಿಲಕನಾದ ಶ್ರೀರಾಮಚಂದ್ರನೆಂದು ಪೂಜಿಸುತ್ತಾರೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧರಾಗಿ ಕಾಣಿಸಿಕೊಂಡ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ನಾಸ್ತಿಕರನ್ನು ಮತ್ತು ರಾಕ್ಷಸ ಪ್ರವೃತ್ತಿಯವರನ್ನು ದಿಗ್ಭ್ರಮೆಗೊಳಿಸಲು ಭಗವಾನ್ ಬುದ್ಧನಾಗಿ ಬಂದ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳು. ಪ್ರೀತಿಯ ಪ್ರಭುವೆ, ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ನಿನ್ನ ಮಾಯಾಶಕ್ತಿಗೆ ಒಳಗಾಗಿದ್ದಾರೆ. ಪ್ರಿಯ ಪ್ರಭುವೆ, ನನ್ನದು ಮಿಥ್ಯಾ ಅಹಂಕಾರ ಮತ್ತು ಮಿಥ್ಯ ಮಮಕಾರ.
ನಾನು ಆಧ್ಯಾತ್ಮಿಕವಲ್ಲದ ಮತ್ತು ಎಲ್ಲ ಬಗೆಯ ದುಃಖಸ್ಥಿತಿಯ ಮೂಲವಾದ ನನ್ನ ಭೌತಿಕ ದೇಹದಂತಹ ಪ್ರತಿಯೊಂದು ವಸ್ತುವನ್ನು ಶಾಶ್ವತವೆಂದು ನಂಬಿದ್ದೇನೆ. ಬದುಕನ್ನು ಕುರಿತು ಇಂತಹ ಭಾವನೆಗಳಿಂದ ದಿಗ್ಭ್ರಮೆಗೊಂಡ ನಾನು ಯಾವಾಗಲೂ ದ್ವಂದ್ವ ಚಿಂತನೆಗಳಲ್ಲಿ ಮಗ್ನನಾಗಿರುತ್ತೇನೆ ಮತ್ತು ಎಲ್ಲ ದಿವ್ಯಾನಂದದ ಆಕರವಾದ ನಿನ್ನನ್ನು ಮರೆತಿದ್ದೇನೆ. ಶ್ರೀಕೃಷ್ಣನ ಕುರಿತಾಗಿ ಅಕ್ರೂರನು ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.